ನೈಋತ್ಯ ಪದವೀಧರ ಕ್ಷೇತ್ರ ಹಾಗೂ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷ ಗಮನಕ್ಕೆ ಪಕ್ಷದ ರಾಜ್ಯಾಧ್ಯಕ್ಷರು ಸೂಚಿಸಿದ್ದಾರೆ. ಗರಿಷ್ಠ ಪ್ರಮಾಣದ ಮತದಾನದೊಂದಿಗೆ 2 ಅಭ್ಯರ್ಥಿಗಳ ಗೆಲುವು ನಮ್ಮದಾಗಬೇಕು ಎಂದು ವಿಧಾನ ಪರಿಷತ್ನ ಸದಸ್ಯ ಶಿಕ್ಷಕರ ಕ್ಷೇತ್ರದ ದಕ್ಷಿಣ ಕನ್ನಡ ಜಿಲ್ಲಾ ಚುನಾವಣಾ ಸಂಚಾಲಕ ಪ್ರತಾಪ್ ಸಿಂಗ್ ನಾಯಕ್ ಹೇಳಿದರು. ಪುತ್ತೂರಿನ ಕಲ್ಲೇಗ ಭಾರತ್ ಮಾತಾ ಸಮುದಾಯ ಭವನದಲ್ಲಿ ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಚುನಾವಣೆಗೆ ಸಂಬಂಧಿಸಿ ಆಯೋಜಿಸಲಾದ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಕ್ತಿ ಕೇಂದ್ರಗಳ ಮತ್ತು ಘಟಕ ನಾಯಕರ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯ ನಾಯಕರು ಕೂಡ ಆಡಿಯೋ ಕಾನ್ಫರೆನ್ಸ್ನ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖರನ್ನು ಸಂಪರ್ಕಿಸಿದ್ದಾರೆ. ಮತದಾರರನ್ನು ಸಂಪರ್ಕಿಸುವ ಕೆಲಸ ಈಗಾಗಲೇ ನಡೆಯುತ್ತಿದೆ. ಈ ಬಾರಿ ಪುತ್ತೂರು ಕ್ಷೇತ್ರದಲ್ಲಿ ಕಳೆದ ಬಾರಿಗಿಂತ 2500 ಮಂದಿ ಪದವೀಧರ ಕ್ಷೇತ್ರದ ಮತದಾರರನ್ನು ಸೇರಿಸಿದ್ದೇವೆ. ಅವರಿಗೆ ಮತದಾನದ ಪ್ರಕ್ರಿಯೆಯ ಕುರಿತು ತಿಳಿಸಬೇಕು. ಮತದಾನಕ್ಕೆ ಇವಿಎಂ ಇರುವುದಿಲ್ಲ. ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಬೂತ್ ಪ್ರತ್ಯೇಕವಿರುತ್ತದೆ. ಬೇರೆ ಬೇರೆ ಮತಪತ್ರ ಕೊಡುತ್ತಾರೆ ಎಂದ ಅವರು, ಮತದಾನ ಬೆಳಿಗ್ಗೆ 8ರಿಂದ ಸಂಜೆ 4 ಗಂಟೆಯ ತನಕ ಮಾತ್ರ ಇರುತ್ತದೆ. ಇದನ್ನು ಮತದಾರರಿಗೆ ತಿಳಿಸುವ ಕೆಲಸ ಮಾಡಬೇಕು ಎಂದರು. ನಾಳೆ ನಾಡಿದ್ದು 2 ದಿನದ ಒಳಗಾಗಿ ನಮ್ಮ ಪಟ್ಟಿಯಲ್ಲಿರುವಂತಹ 25 ಜನರನ್ನ ಅಥವಾ 20 ಜನರನ್ನ ಸಂಪರ್ಕ ಮಾಡಬೇಕಾಗಿದೆ. ರಾಜ್ಯ ನಾಯಕರು, ರಾಜ್ಯಾಧ್ಯಕ್ಷರು ನಮಗೆ ನಿನ್ನೆ ವಿಡಿಯೋ ಆಡಿಯೋ ಕಾನ್ಫರೆನ್ಸ್ ಅನ್ನು ಕರೆದಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ದೃಷ್ಟಿಯಲ್ಲಿ ಈ ಬಗ್ಗೆ ವಿಶೇಷವಾದ ಗಮನ ಕೊಡಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರನ್ನು ಮಾತ್ರ ಕರೆದಿದ್ರು. ಅದರ ಅರ್ಥ 5 ಜಿಲ್ಲೆಗಳಲ್ಲಿ, ಉಳಿದ ಜಿಲ್ಲೆಗಳಲ್ಲಿ ಸಂಪರ್ಕದ ಕೆಲಸ ಬಹಳ ವೇಗದಲ್ಲಿದೆ, ನಮ್ಮಲ್ಲಿ ಸ್ವಲ್ಪ ನಿಧಾನದಲ್ಲಿದೆ ಅಂತ ಹೇಳುವಂಥದ್ದು ಅವರು ಸೂಚ್ಯವಾಗಿ ತಿಳಿಸಿದ್ದಾರೆ. ನಮಗೆ ಯಾರೆಲ್ಲ ನಾವು ಶಿಕ್ಷಕರನ್ನು ಸಂಪರ್ಕ ಮಾಡಲಿಕ್ಕೆ ಹೋಗಿದ್ದೇವೆ, ನಮಗೆ ಗೊತ್ತಾಗಿರ್ಬೋದು, ಶಿಕ್ಷಕರ ಕ್ಷೇತ್ರದಲ್ಲಿ ಈಗಾಗಲೇ ಅಭ್ಯರ್ಥಿಯ ದೃಷ್ಟಿಯಲ್ಲಿ 2-3 ಬಾರಿ ಸಂಪರ್ಕ ಈಗಾಗಲೇ ಆಗಿದೆ. ಅದು ಶಿಕ್ಷಕರ ಸಂಘದ ಮೂಲಕ ಅಥವಾ ಅಭ್ಯರ್ಥಿಯೇ. ನಾನು ಉದಾಹರಣೆ ಹೇಳೋದಿದ್ರೆ, ಉಜಿರೆಯ SDM ಕಾಲೇಜಿಗೆ ಅವರು ಅಭ್ಯರ್ಥಿ ಈಗಾಗಲೇ ಅಂತ ಹೇಳಿದ್ರೆ 6 ತಿಂಗಳ ಹಿಂದಿನಿಂದಲೇ ಅವರು ಸಂಪರ್ಕವನ್ನು ಪ್ರಾರಂಭ ಮಾಡಿರುವುದರಿಂದಾಗಿ 3 ಬಾರಿ ಬಂದು ಹೋಗಿ ಆಗಿದೆ. ಹಾಗಾಗಿ ಶಿಕ್ಷಕರು ಯಾವುದೇ ಶಿಕ್ಷಕರ ಕ್ಷೇತ್ರದ ದೃಷ್ಟಿಯಿಂದ ಗೊಂದಲದಲ್ಲಿ ಇಲ್ಲ. ಗೊಂದಲ ಇರುವಂಥದ್ದು ಪದವೀಧರ ಕ್ಷೇತ್ರದಲ್ಲಿ ವಿಶೇಷವಾಗಿ. ಯಾಕೆ ಅಂತ ಹೇಳಿ ಕೇಳಿದರೆ, ಈಗಾಗಲೇ ಮಾದರಿ ಮತಪತ್ರವನ್ನು ಕೊಡ್ತಾರೆ. ಅದರಲ್ಲಿ ನಮಗೆ ಗೊತ್ತಿರುವ ಹಾಗೆ 3-4 ಸಂಗತಿಗಳನ್ನು ನಾವು ಮತದಾರರಿಗೆ ನಾವು ಈಗಾಗಲೇ ಹೇಳಿದರೆ ಸಂತೋಷ, ಹೇಳಲಿಲ್ಲ ಅಂತ ಹೇಳಿ ಆದರೆ ಇದನ್ನು ಹೇಳಬೇಕಾದಂತಹ ಅವಶ್ಯಕತೆ ಇದೆ. ಯಾಕೆಂದರೆ ಹೊಸ ಮತದಾರರಿದ್ದಾರೆ. ಪ್ರತಿ ಬಾರಿ ಎನ್ರೋಲ್ ಮಾಡುವುದರಿಂದಾಗಿ ಹೊಸ ಮತದಾರರು ಸುಮ್ಮನೆ ಆಲೋಚನೆ ಮಾಡಿದರೆ ಇಲ್ಲೇ ಕಳೆದ ಬಾರಿ 700, ಈ ಬಾರಿ 3000 ಅಂತ ಹೇಳಿದ್ರೆ 2700 ಮಂದಿ ಮೊದಲ ಬಾರಿಗೆ ಕಳೆದ ಬಾರಿಯನ್ನು ಸೇರಿಸಿದ್ದೇವೆ ಅಂತ ಹೇಳಿ ತಿಳ್ಕೊಂಡರೂ ಕೂಡ ಹೊಸ ಮತದಾರರಿದ್ದಾರೆ. ನೆನಪಿಗೋಸ್ಕರ ಮಾತ್ರ ಇದನ್ನು ತುಂಬ ಬಾರಿ ಸಭೆಯಲ್ಲಿ ಹೇಳಿರ್ಬೋದು, ಆದರೆ ನನಗೆ ಹೇಳಬೇಕು ಅಂತೇಳಿ ಸೂಚನೆ ಕೊಟ್ಟದ್ರಿಂದಾಗಿ ನಾನು ಹೇಳ್ತಾ ಇದ್ದೇನೆ. ಮೊದಲನೆಯದು, ಇವಿಎಂ ಇರುವುದಿಲ್ಲ. ಪದವೀಧರ ಮತ್ತು ಶಿಕ್ಷಕರ ಬೇರೆ ಬೇರೆ ಬೂತ್ಗಳು ಇರ್ತವೆ. ಬೇರೆ ಬೇರೆ ಮತಪತ್ರವನ್ನು ಅಥವಾ ಸರಿಯಲ್ಲ ಬ್ಯಾಲೆಟ್ ಪೇಪರನ್ನು ಕೊಡ್ತಾರೆ. ಬ್ಯಾಲೆಟ್ ಪೇಪರ್ನಲ್ಲಿ ಪಕ್ಷದ ಚಿಹ್ನೆ ಇರುವುದಿಲ್ಲ. ಆದರೆ ಸೀರಿಯಲ್ ನಂಬರ್, ಅದರ ನಂತರ ಹೆಸರು, ಅದರ ನಂತರ ಫೋಟೋ, ಹೆಸರಿನ ಕೆಳಗೆ ಬಿ ಫಾರ್ಮ್ ಕೊಟ್ಟಿರುವುದರಿಂದಾಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯ ಕೆಳಗೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳುವಂಥದ್ದು ಇರ್ತದೆ. ಕೊನೆಯ ಕಾಲಂನಲ್ಲಿ ಪ್ರಾಶಸ್ತ್ಯದ ಮತವನ್ನು ಹಾಕುವುದಕ್ಕೆ ಇರ್ತದೆ.
ಒಂದು ಅಂತ ಹೇಳುವಂತಹ ಸಂಖ್ಯೆಯನ್ನ, ಅದು ಸಹ ಒಂದು ಗೀಟು, ಒಂದು ಗೆರೆ ಮಾತ್ರ ಹಾಕಬೇಕು ಅಂತ ಹೇಳುವಂಥದ್ದನ್ನ ಮತದಾರರಿಗೆ ಹೇಳಬೇಕು. ಅವರಿಗೆ ಗೊತ್ತುಂಟು ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾದಂತಹ ಅವಶ್ಯಕತೆ ಇಲ್ಲ. ಹೇಳುವಂತಹ ಕ್ರಮದಲ್ಲಿ ಬೇಕಾದರೆ ವ್ಯತ್ಯಾಸ ಮಾಡಿ, ಹೇಳುವಾಗ ನಿಮಗೆ ಗೊತ್ತುಂಟು ಅಂತ ಹೇಳಿಯೇ ಪ್ರಾರಂಭ ಮಾಡಿ ಹೇಳಬೇಕಾದನ್ನು ನಾನೀಗ ಹೇಗೆ ಹೇಳ್ತಾ ಇದ್ದೇನೆ ಹಾಗೆ ಪ್ರತಿ ಮತದಾರರಿಗೆ ಹೇಳಿ. ವಿಶೇಷವಾಗಿ ಶಿಕ್ಷಕರಿಗೆ ಹೇಳುವಾಗ, ನಾನು ತಮಾಷೆಗೆ ಅಂತ ಹೇಳಿ ಕಾಣಬಹುದು ಫ್ಯಾಮಿಲಿಯಲ್ಲಿ, ಹಾಗಾಗಿ ಶಿಕ್ಷಕರನ್ನು ಸಣ್ಣದು ಮಾಡುವುದಲ್ಲ. ನಾನು ಸಾಮಾನ್ಯವಾಗಿ ಶಿಕ್ಷಕರು ಹೇಳುವವರು, ಅವರು ಕೇಳುವವರು ಅಲ್ಲ. ಹಾಗಾಗಿ ಅವರಿಗೆಲ್ಲ ಹೇಳುವಾಗ ಬಹಳ ಜಾಗ್ರತೆಯಲ್ಲಿ ನಿಮಗೆ ಗೊತ್ತುಂಟು, ಆದರೂ ನೆನಪು ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿ ಪುತ್ತೂರು ಮಂಡಲ ಬಿಜೆಪಿ ಅಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಳ್ವ, ಪದವೀಧರ ಕ್ಷೇತ್ರದ ಜಿಲ್ಲಾ ಚುನಾವಣಾ ಸಂಚಾಲಕ ಹರೀಶ್ ಪೂಂಜ, ಸಹ ಸಂಚಾಲಕ ವಿಕಾಸ್ ಪುತ್ತೂರು, ಮಾಜಿ ಶಾಸಕ ಸಂಜೀವ ಮಠಂದೂರು, ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಪಿಜಿ ಜಗನ್ನಿವಾಸರಾವ್, ಪ್ರಮುಖರಾದ ಅರುಣ್ ಕುಮಾರ್ ಪುತ್ತಿಲ, ಪುರುಷೋತ್ತಮ ಮುಂಗ್ಲಿಮನೆ, ಯುವರಾಜ್ ಪೆರಿಯತ್ತೋಡಿ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.